ಇನ್ನು ಕನ್ನಡ ಭಾಷೆ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ನಾವು ಮನೆಯಲ್ಲಿ ಸುಖ ದುಃಖ ಎಲ್ಲವೂ ಕನ್ನಡದಲ್ಲೇ ನಡೀತಾ ಇದೆ ಅಷ್ಟೇನೇನು. ಹಾಗಂತ ಇಂಗ್ಲಿಷ್ ನಿಮಗೆ ಎಲ್ಲಾದ್ರೂ ನಾವು ಇಂಗ್ಲಿಷ್ ಕಲ್ತೋರಾದ್ರೂ ಅಲ್ಲಿ ಹೋದ್ಮೇಲೆ ಜರ್ಮನಿನೂ ಕಲೀಲೇಬೇಕು. ಮೊದಲು 1-2 ವರ್ಷ ತಪ್ಪಿಸ್ಕೋಬಹುದು, ಆದ್ರೆ ನೀವು ಅಲ್ಲಿಯ ಜೀವನಕ್ಕೂ ಒಗ್ಗೂಡ್ಬೇಕು. ಬೀಲಕ್ಕೆ ರೋಮನ್ ಇನ್ ರೋಮ್ ಅಂದ್ರೆ ನಿಮಗೆ ಜರ್ಮನ್ ಭಾಷೆ ಬರಲೇಬೇಕು. ಸೊ ಜರ್ಮನ್ ಭಾಷೆನು ಕಲೀಲೇಬೇಕು, ಕಲ್ತಾಗಿದೆ. ಕಲೀಲೇಬೇಕು ಅಂತಿದ್ಯಾ ಅಲ್ಲಿ? ಒಂಥರ ಕಲ್ತ್ರೆ ಒಳ್ಳೇದು. ಅದ್ರಲ್ಲಿ ಈಗೀಗ ಕಲೀಲೇಬೇಕು ಮಾಡಿದ್ದಾರೆ. ಇತ್ತೀಚೆಗೆ ಒಂದು 5-10 ವರ್ಷದಿಂದ ಬರೋರ್ಗೆ ವೀಸಾ ಎಕ್ಸ್ಟೆನ್ಷನ್ ಆಗ್ಬೇಕು ಅಂದ್ರೆ ಅವರು ಒಂದ್ ಲೆವೆಲ್ ಜರ್ಮನ್ ಕಲ್ತಿರ್ಲೇಬೇಕು. ನಾವು ಹೋದ ಟೈಮಲ್ಲಿ ಅದೇನಿರ್ಲಿಲ್ಲ, ಆಪ್ಷನ್ ಇತ್ತು. ಬಟ್ ನೀವು ಅಲ್ಲಿ ಇದ್ದು ಜೀವನ ಮಾಡಕ್ ಶುರು ಮಾಡಿದ್ಮೇಲೆ ಅಟ್ಲೀಸ್ಟ್ ಏನ್ ತಗೋತಿದ್ಯಾ ಅಂತ ಸರಿಯಾಗಿ ಓದಕ್ಕಾರು ಬರ್ಬೇಕಾ ಶಾಪ್ ಮಾಡ್ಬೇಕಾದ್ರೆ ಹಾಗೆ. ಸೊ ಜರ್ಮನ್ ಕಲ್ತು ಇನ್ನು ಮಕ್ಳು ಬೆಳ್ದಂಗೆ ಅವಕ್ಕೆ ನೀವು ಜರ್ಮನ್ ಅಲ್ಲಿ ಬೈದ್ರೇನೆ ಅವಕ್ಕೆ ಅರ್ಥ ಆಗೋದು. ಹಿಂಗ್ ಕನ್ನಡದಲ್ಲಿ ಹೇಳಿದ್ರೆ ಹಿಂಗ್ ಹೋಗುತ್ತೆ, ಇಂಗ್ಲಿಷ್ ಹೇಳಿದ್ರೆ ಒಂಚೂರು ಹೋಗ್ಬೋದೇನೋ. ಜರ್ಮನ್ 9 ಅಂದ್ರೇನೆ ಒಂಚೂರು ಅರ್ಥ ಆಗೋದು. ಸೊ ಮಕ್ಳು ಬೆಳ್ದಂಗೂ ನಮ್ಮ ಜರ್ಮನ್ ಪ್ರೊಫಿಷನ್ಸಿನೂ ಇಂಪ್ರೂವ್ ಆಗುತ್ತೆ. ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ, ಟೀಚರ್ಸ್ ಹೇಳ್ಬಿಡ್ತಾರೆ ನೀವು ಇಂಗ್ಲಿಷ್ ಅಲ್ಲೇ ಮಾತಾಡ್ಸ್ಬೇಕು ನೀವು ಮಕ್ಕಳನ್ನ, ನೀವು ಕನ್ನಡ ಮಾತಾಡಿದ್ರೆ ಅವ್ರು ಇಂಗ್ಲಿಷ್ ಕಲಿಯಲ್ಲ ಅಂತ. ಆ ತರದ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಕರ್ನಾಟಕ ಸನ್ನಿವೇಶನೇ ಹೀಗಿರ್ಬೇಕಾದ್ರೆ ನೀವು ಜರ್ಮನಿಲಿ ಕನ್ನಡ ಕಲ್ಸೋ ಕೊಟ್ರಲ್ಲ, ಯಾಕೆ ಅಂದ್ರೆ 2 ರೀತಿ ಆಯ್ತು. ಮೊದಲು ನಾವೆಲ್ಲ ಹೋದಾಗ ತುಂಬಾ ವಿರಳವಾದ ಭಾರತೀಯ ಕುಟುಂಬಗಳು ಭಾರತ ಬಂದಿರೋರು. ಸೊ ಹಾಗಾಗಿ ಒಂದು ಡಾರ್ಕ್ ಸ್ಕಿನ್ ಅಂತ ಹೇಳಿದ್ನಲ್ಲ, ಒಂದ್ ಸ್ವಲ್ಪ ನಮ್ಮ ಸ್ಕಿನ್ ಹೇರ್ನವ್ರು ಕಂಡ ತಕ್ಷಣ ನೀವು ಏಷ್ಯನ್ಸಾ ಇಂಡಿಯನ್ಸಾ ಅಂತ ಕೇಳ್ತಿದ್ವಿ ಮೇನ್ ರೋಡ್ ಅಲ್ಲಿ, ಹಾಗಿತ್ತು. ಸೊ ಬೆಳ್ದಂಗೂ ನಮ್ಮ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ಇಷ್ಟು ಒಂದು ಬಳಗ ಕಟ್ಟುವಷ್ಟಾಗ್ಲಿ ಶಾಲೆ ಶುರು ಮಾಡೋಷ್ಟಾಗ್ಲಿ ಅಷ್ಟು ಜನ ನಾವು ಇರ್ಲಿಲ್ಲ. ಹಾಗಾಗಿ ನಮ್ಮನೇಲಿ ನಮ್ಮ ಮಗುಗೆ ನಾವು ಮಾತಾಡೋದನ್ನ ಮುಖ್ಯವಾಗಿ ಮಾತೃಭಾಷೆ ಅಂತ ನಾವು ಹೇಳ್ಕೊಡ್ಲಿಲ್ಲ. ನಮ್ಮ ಮನೇಲಿ ಮನೆ ಪೂರ್ತಕ್ಕೆ ಅಜ್ಜ ಅಜ್ಜಿ ಜೊತೆ ಇಲ್ಲಿಗೆ ಬಂದಾಗ ನಮ್ಮವ್ರ ಜೊತೆ ಅವರಿಗೆ ಒಂದು ಸಂಪರ್ಕ ಚೆನ್ನಾಗಿರ್ಲಿ ಅಂತ ಹೇಳಿ ಕನ್ನಡನ ಸಹಜವಾಗಿ ಹೇಳ್ಕೊಡಕ್ ಶುರು ಮಾಡಿದ್ವಿ.